ರಿಪಿ ಕದನ ನಾಯಕತ್ವ ಬದಲಾವಣೆ ಸಮರದ ಜೊತೆಗೆ ಸಂಪುಟ ಪುನರ್ರಚನೆ ಜಟಾಪಟಿ ಜೋರಾಗಿದೆ. ಈ ನಡುವೆ ಸಿಎಂ ನಡೆಸಿದ ಡಿನ್ನರ್ ಮೀಟಿಂಗ್ನಲ್ಲಿ ಹೊಸ ಸಂದೇಶ ರವಾನೆಯಾಗಿದೆ. ಇದು ಸಚಿವರ ಮನೆಯಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಯಾವಾಗ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದ್ರೋ ಇದು ಔತಣಕೂಟವೋ ಇಲ್ಲ ವಿದಾಯದ ಸಂದರ್ಭವೋ, ಊಟ ಹಾಕಿ ಮನೆ ಕಳಿಸ್ಬಿಡ್ತಾರೋ ನಮ್ಮನ್ನ ಅಂತ ಹಲವು ಮಿನಿಸ್ಟರ್ಸ್ಗಳು ಹೆದರಿದ್ದಿದೆ. ಹಾಗಿದ್ರೆ ಔತಣಕೂಟದ ಉದ್ದೇಶ ಏನಾಗಿತ್ತು? ಇದಾದ ಮೇಲೆ ಏನೇನು ರೀತಿಯ ಚರ್ಚೆಗಳಾಗ್ತಾ ಇದೆ ಬನ್ನಿ ನೋಡೋಣ. ನವೆಂಬರ್ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಪಕ್ಷದ ಸಾರಥಿ ಜೊತೆಗೆ ಸೇನೆಯೂ ಕೂಡ ಬದಲಾಗುವ ಕೂಗು ಕೂಡ ಅಪ್ಪಳಿಸಿದೆ. ಸರ್ಕಾರ 2.5 ವರ್ಷ ಪೂರೈಸಿದೆ. ಸಹಜವಾಗಿಯೇ ಬದಲಾವಣೆಯ ಗಾಳಿ ಬೀಸಿದೆ. ನವೆಂಬರ್ ಕ್ರಾಂತಿಯ ಕಿಚ್ಚು ಎದ್ದಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರ ಔತಣಕೂಟದಲ್ಲಿ ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಸಂದೇಶ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಪಕ್ಕಾನ. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳು ಅಲರ್ಟ್. ಶುಕ್ರದಶೆ ಬಂದೇ ಬರುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಕಾಯುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನಾರಚನೆ ಮಾಡಲಾಗುತ್ತೆ, ಹೀಗಾಗಿ ಮಾನಸಿಕವಾಗಿ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಸಿಎಂ ಭೇಟಿಗೆ ಆಕಾಂಕ್ಷಿಗಳು ದೌಡು. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಸಿಎಂ ಅವರ ಭೇಟಿಗೆ ಒಬ್ಬೊಬ್ಬರೇ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಇದೀಗ ಶಾಸಕ ವಿಜಯಾನಂದ ಕಾಶಪ್ಪನವರವರು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನ ಪರಿಗಣಿಸಿ ಅಂತ ಮನವಿ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಂತ ಮೋಹನ್ ಲಿಂಬಿಕಾಯಿ ಸಾಹೇಬರು ಹಾಗೂ ನಮ್ಮ ಮಲ್ಲಾಪುರ್ ಅವರು ಎಲ್ಲ ಸಮಾಜದ ಧರ್ಮದರ್ಶಿಗಳೊಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು 2A ಮೀಸಲಾತಿ ಕುರಿತು ಏನು ರಾಜ್ಯ ಸರ್ಕಾರದ ಇವತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು 1994ರಿಂದ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನ ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋದು. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಪ್ರಸ್ತುತ. ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ. ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇವೆ. ನವಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, BJPನಲ್ಲೂ ಇದೆ ರೀ. ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ. ಆಫ್ ದ ರೆಕಾರ್ಡು ಡಿಸೆಂಬರ್ಗೆ ಹಾಕ್ಬೋದು. ಈಗ ಹಳು ಬರೋದ ಜನ ಇದ್ದಾರಲ್ಲ, ಅವಕಾಶ ಕೊಡ್ಬೋದು. ಆಫ್ ದ ರೆಕಾರ್ಡು ಡಿಸೆಂಬರ್ಗೆ ಹಾಕ್ಬೋದು. ಈಗ ಹಳು ಬರೋದ ಜನ ಇದ್ದಾರಲ್ಲ, ಅವಕಾಶ ಕೊಡ್ಬೋದು. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊತ್ತಿಕೊಂಡ ಸಂಪುಟ ಪುನಾರಚನೆ ಈ ಜ್ವಾಲೆಯು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ. ರಿಪಿ ಕದನ ನಾಯಕತ್ವ ಬದಲಾವಣೆ ಸಮರದ ಜೊತೆಗೆ ಸಂಪುಟ ಪುನರ್ರಚನೆ ಜಟಾಪಟಿ ಜೋರಾಗಿದೆ. ಈ ನಡುವೆ ಸಿಎಂ ನಡೆಸಿದ ಡಿನ್ನರ್ ಮೀಟಿಂಗ್ನಲ್ಲಿ ಹೊಸ ಸಂದೇಶ ರವಾನೆಯಾಗಿದೆ. ಇದು ಸಚಿವರ ಮನೆಯಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಯಾವಾಗ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದ್ರೋ ಇದು ಔತಣಕೂಟವೋ ಇಲ್ಲ ವಿದಾಯದ ಸಂದರ್ಭವೋ, ಊಟ ಹಾಕಿ ಮನೆ ಕಳಿಸ್ಬಿಡ್ತಾರೋ ನಮ್ಮನ್ನ ಅಂತ ಹಲವು ಮಿನಿಸ್ಟರ್ಸ್ಗಳು ಹೆದರಿದ್ದಿದೆ. ಹಾಗಿದ್ರೆ ಔತಣಕೂಟದ ಉದ್ದೇಶ ಏನಾಗಿತ್ತು? ಇದಾದ ಮೇಲೆ ಏನೇನು ರೀತಿಯ ಚರ್ಚೆಗಳಾಗ್ತಾ ಇದೆ ಬನ್ನಿ ನೋಡೋಣ. ನವೆಂಬರ್ ಕ್ರಾಂತಿ.
ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಪಕ್ಷದ ಸಾರಥಿ ಜೊತೆಗೆ ಸೇನೆಯೂ ಕೂಡ ಬದಲಾಗುವ ಕೂಗು ಕೂಡ ಅಪ್ಪಳಿಸಿದೆ. ಸರ್ಕಾರ 2.5 ವರ್ಷ ಪೂರೈಸಿದೆ. ಸಹಜವಾಗಿಯೇ ಬದಲಾವಣೆಯ ಗಾಳಿ ಬೀಸಿದೆ. ನವೆಂಬರ್ ಕ್ರಾಂತಿಯ ಕಿಚ್ಚು ಎದ್ದಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರ ಔತಣಕೂಟದಲ್ಲಿ ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಸಂದೇಶ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಪಕ್ಕಾನ. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳು ಅಲರ್ಟ್. ಶುಕ್ರದಶೆ ಬಂದೇ ಬರುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಕಾಯುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನಾರಚನೆ ಮಾಡಲಾಗುತ್ತೆ. ಹೀಗಾಗಿ ಮಾನಸಿಕವಾಗಿ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಸಿಎಂ ಭೇಟಿಗೆ ಆಕಾಂಕ್ಷಿಗಳು ದೌಡು. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಸಿಎಂ ಅವರ ಭೇಟಿಗೆ ಒಬ್ಬೊಬ್ಬರೇ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಇದೀಗ ಶಾಸಕ ವಿಜಯಾನಂದ ಕಾಶಪ್ಪನವರವರು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನ ಪರಿಗಣಿಸಿ ಅಂತ ಮನವಿ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಂತ ಮೋಹನ್ ಲಿಂಬಿಕಾಯಿ ಸಾಹೇಬರು ಹಾಗೂ ನಮ್ಮ ಮಲ್ಲಾಪುರ ಅವರು ಎಲ್ಲ ಸಮಾಜದ ಧರ್ಮದರ್ಶಿಯೊಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು 2A ಮೀಸಲಾತಿ ಕುರಿತು ಏನು ರಾಜ್ಯ ಸರ್ಕಾರದ ಇವತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು 1994ರಿಂದ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನ ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋದು. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಪ್ರಸ್ತುತ. ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ. ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇವೆ. ನವಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, BJPನಲ್ಲೂ ಇದೆ ರೀ. ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ. ಇದು ಆಫ್ ದ ರೆಕಾರ್ಡು ಡಿಸೆಂಬರ್ಗೆ ಹಾಕ್ಬೋದು. ಈಗ ಹಳಬರದ ಜನ ಇದ್ದಾರಲ್ಲ, ಅವಕಾಶ ಕೊಡ್ಬೋದು. ಇದು ಆಫ್ ದ ರೆಕಾರ್ಡು ಡಿಸೆಂಬರ್ಗೆ ಹಾಕ್ಬೋದು. ಈಗ ಹಳಬರದ ಜನ ಇದ್ದಾರಲ್ಲ, ಅವಕಾಶ ಕೊಡ್ಬೋದು. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊತ್ತಿಕೊಂಡ ಸಂಪುಟ ಪುನಾರಚನೆ ಈ ಜ್ವಾಲೆಯು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ ಕದನ ನಾಯಕತ್ವ ಬದಲಾವಣೆ ಸಮರದ ಜೊತೆಗೆ ಸಂಪುಟ ಪುನರ್ರಚನೆ ಜಟಾಪಟಿ ಜೋರಾಗಿದೆ. ಈ ನಡುವೆ ಸಿಎಂ ನಡೆಸಿದ ಡಿನ್ನರ್ ಮೀಟಿಂಗ್ನಲ್ಲಿ ಹೊಸ ಸಂದೇಶ ರವಾನೆಯಾಗಿದೆ. ಇದು ಸಚಿವರ ಮನೆಯಲ್ಲಿ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಯಾವಾಗ ಮುಖ್ಯಮಂತ್ರಿಗಳು ಔತಣಕೂಟವನ್ನ ಕರೆದ್ರೋ, ಇದು ಔತಣಕೂಟವೋ ಇಲ್ಲ ವಿದಾಯದ ಸಂದರ್ಭವೋ, ಊಟ ಹಾಕಿ ಮನೆ ಕಳಿಸ್ಬಿಡ್ತಾರೋ ನಮ್ಮನ್ನ ಅಂತ ಹಲವು ಮಿನಿಸ್ಟರ್ಸ್ಗಳು ಹೆದರಿದ್ದಿದೆ. ಹಾಗಿದ್ರೆ ಔತಣಕೂಟದ ಉದ್ದೇಶ ಏನಾಗಿತ್ತು? ಇದಾದ ಮೇಲೆ ಏನೇನು ರೀತಿಯ ಚರ್ಚೆಗಳಾಗ್ತಾ ಇದೆ, ಬನ್ನಿ ನೋಡೋಣ. ನವೆಂಬರ್ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಪಕ್ಷದ ಸಾರಥಿ ಜೊತೆಗೆ ಸೇನೆಯೂ ಕೂಡ ಬದಲಾಗುವ ಕೂಗು ಕೂಡ ಅಪ್ಪಳಿಸಿದೆ. ಸರ್ಕಾರ 2.5 ವರ್ಷ ಪೂರೈಸಿದೆ. ಸಹಜವಾಗಿಯೇ ಬದಲಾವಣೆಯ ಗಾಳಿ ಬೀಸಿದೆ. ನವೆಂಬರ್ ಕ್ರಾಂತಿಯ ಕಿಚ್ಚು ಎದ್ದಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರ ಔತಣಕೂಟದಲ್ಲಿ ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತ ಸಂದೇಶ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಪಕ್ಕಾನ. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಆಕಾಂಕ್ಷಿಗಳು ಅಲರ್ಟ್. ಶುಕ್ರದಶೆ ಬಂದೇ ಬರುತ್ತೆ ಅಂತ ಕಾಂಗ್ರೆಸ್ ಶಾಸಕರು ಕಾಯುತ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನಾರಚನೆ ಮಾಡಲಾಗುತ್ತೆ. ಹೀಗಾಗಿ ಮಾನಸಿಕವಾಗಿ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಸಿಎಂ ಭೇಟಿಗೆ ಆಕಾಂಕ್ಷಿಗಳು ದೌಡು. ಸಂಪುಟ ಸರ್ಜರಿ ಚರ್ಚೆ ಬೆನ್ನಲ್ಲೇ ಸಿಎಂ ಅವರ ಭೇಟಿಗೆ ಒಬ್ಬೊಬ್ಬರೇ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಇದೀಗ ಶಾಸಕ ವಿಜಯಾನಂದ ಕಾಶಪ್ಪನವರವರು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನ ಪರಿಗಣಿಸಿ ಅಂತ ಮನವಿ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಂತ ಮೋಹನ್ ಲಿಂಬಿಕಾಯಿ ಸಾಹೇಬರು ಹಾಗೂ ನಮ್ಮ ಮಲ್ಲಾಪುರ ಅವರು ಎಲ್ಲ ಸಮಾಜದ ಧರ್ಮದರ್ಶಿಯೊಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ
ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು 2A ಮೀಸಲಾತಿ ಕುರಿತು ಏನು ರಾಜ್ಯ ಸರ್ಕಾರದ ಇವತ್ತು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು 1994ರಿಂದ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರ ಅಂತಿಮ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಮೇಲೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಅಂದ್ರೆ ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋದು. ಇದು ಯಾವಾಗ ಹೊಸದಾಗಿ ಇದು ಮಾಡುವಂಥ ಪ್ರಶ್ನೆ ಬಂದಾಗ ದಿಸ್ ಇಸ್ ದ ಪದ್ಧತಿ. ಅದು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಪ್ರಸ್ತುತ. ಸಂಪುಟದ ಪುನರ್ರಚನೆ ಚರ್ಚೆ ಈಗ ಅಪ್ರಸ್ತುತ. ಅದು ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ನು ಕಳಿಬೇಕು. ಮುಂದಿನ ತಿಂಗಳು 14ನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ. ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ. ಸಿಹಿ ಕಹಿ ಎರಡೂ ಒಂದೇ. ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ, ಕಹಿ ಸುದ್ದಿ ಸಿಕ್ಕರು ಒಂದೇ. ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ, ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ. ಎರಡಕ್ಕೂ ಒಂದೇ ಸಮಚಿತ್ತದಿಂದ ತೆಗೆದುಕೊಳ್ತೇವೆ. ನವೆಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಅಂತಕ್ಕಂಥದ್ದಲ್ಲ ರೀ, BJPನಲ್ಲೂ ಇದೆ ರೀ. ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ. ಇದು ಆಫ್ ದ ರೆಕಾರ್ಡು ಡಿಸೆಂಬರ್ಗೆ ಆಗ್ಬೋದು. ಈಗ ಹಳು ಬರೋದ ಜನ ಇದ್ದಾರಲ್ಲ, ಅವಕಾಶ ಕೊಡ್ಬೋದು. ಇದು ಆಫ್ ದ ರೆಕಾರ್ಡು ಡಿಸೆಂಬರ್ಗೆ ಆಗ್ಬೋದು. ಈಗ ಹಳು ಬರೋದ ಜನ ಇದ್ದಾರಲ್ಲ, ಅವಕಾಶ ಕೊಡ್ಬೋದು. ಒಟ್ಟಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊತ್ತಿಕೊಂಡ ಸಂಪುಟ ಪುನಾರಚನೆ ಈ ಜ್ವಾಲೆಯು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ.